ವೀರಪ್ಪ ಮೊಯ್ಲಿಯವರು ನರೇಂದ್ರ ಮೋದಿಯವರ ವಿರುದ್ಧ ಟೀಕೆ ಮಾಡುವ ಸಂದರ್ಭದಲ್ಲಿ ಮೋದಿಯವರನ್ನ ಹಿಟ್ಲರ್ ಸದ್ದಾಂ ಹುಸೇನ್ ಅವರಿಗೆ ಹೋಲಿಕೆ ಮಾಡಿದ್ದಾರೆ. ನರೇಂದ್ರ ಮೋದಿ ಹಿಟ್ಲರ್ ಮತ್ತು ಸದ್ದಾಂ ಹುಸೇನ್ ತರವೇ ಸರ್ವಾಧಿಕಾರಿ ಎನ್ನುವ ಮಾತನ್ನ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಸದ್ದಾಂ ಹುಸೇನ್ ಮತ್ತು ಹಿಟ್ಲರ್ಗೆ ಹೋಲಿಸಿದ್ದಾರೆ ವೀರಪ್ಪ ಮೊಯ್ಲಿ. ಹಿಟ್ಲರ್ ಸದ್ದಾಂ ಹುಸೇನ್ರಿಂದ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಯಿತು. ಸದ್ದಾಂ ಹುಸೇನ್ ಎಷ್ಟು ದೈವ ಭಕ್ತ ಅಂದ್ರೆ ದೊಡ್ಡ ಮಸೀದಿ ಕಟ್ತಾ ಇದ್ದ. ಜನರನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಆಯುಧ ಅಂದ್ರೆ ಧಾರ್ಮಿಕ ಪ್ರಚೋದನೆ. ದೇಶದಲ್ಲಿ ನರೇಂದ್ರ ಮೋದಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ವೀರಪ್ಪ ಮೊಯ್ಲಿ ಮಾತನಾಡ್ತಾ ಇದ್ದಾರೆ. ರಾಮ ಮಂದಿರ ಕೂಡ ಅದೇ ರೀತಿಯಾಗಿ ನಿರ್ಮಾಣ ಮಾಡಿದ್ದು ಅಲ್ಪಸಂಖ್ಯಾತರ ದಮನ ಅಂದ್ರೆ ಪ್ರಜಾಪ್ರಭುತ್ವ ದಮನ ಮಾಡಿದಂತೆ. ಸದ್ದಾಂ ಹುಸೇನ್ ಇರಾಕ್ನಲ್ಲಿ ಮಸೀದಿಗಳನ್ನ ಕಟ್ತಾ ಅಲ್ಪಸಂಖ್ಯಾತರನ್ನ ಮೇಲೆ ದೌರ್ಜನ್ಯವನ್ನ ಮಾಡ್ದ. ಇಲ್ಲಿ ನರೇಂದ್ರ ಮೋದಿ ರಾಮ ಮಂದಿರ ಕಟ್ಟಿದ್ದಾರೆ, ಅಲ್ಪಸಂಖ್ಯಾತರ ದಮನ ಮಾಡ್ತಾ ಇದ್ದಾರೆ ಅಂತ ವೀರಪ್ಪ ಮೊಯ್ಲಿ ಮಾತನಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರನ್ನ ಹಿಟ್ಲರ್ ಮತ್ತು ಸದ್ದಾಂ ಹುಸೇನ್ಗೆ ಹೋಲಿಕೆ ಮಾಡಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮಾತನಾಡ್ತಾ ಇದ್ದಾರೆ. ಹಲವು ಕಾಂಗ್ರೆಸ್ನ ನಾಯಕರು ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಮೇಲೆ ಪರ್ಸನಲ್ ಅಟ್ಯಾಕಿಗೆ ಇಳಿತಾ ಇದ್ದಾರೆ. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ನರೇಂದ್ರ ಮೋದಿಯವರ ವಿರುದ್ಧ ವೈಯಕ್ತಿಕ ವಾಗ್ದಾಳಿಯನ್ನ ಮಾಡಿದ್ರು. ಈಗ ವೀರಪ್ಪ ಮೊಯ್ಲಿ ಕೂಡ ಅದೇ ದಾರಿಗೆ ಬಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಹಿರಿಯ ನಾಯಕರು ಅಂತ ಹೇಳ್ಕೊಳ್ತಾರೆ ಅವರೇ ಪರ್ಸನಲ್ ಅಟ್ಯಾಕಿಗೆ ಮುಂದಾಗಿದ್ದಾರೆ. ವೀರಪ್ಪ ಮೊಯ್ಲಿ ಏನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಅದು ಕೂಡ ಮುಸ್ಲಿಂ ಸುಮಾರು 20 crores ಇದೆ ಕರ್ನಾಟಕ, ಇದು ನಮ್ಮ ದೇಶದಲ್ಲಿ. ಅದೇ ಪ್ರಕಾರ ಕ್ರಿಶ್ಚಿಯನ್ಸ್ ಅವರು ಕೂಡ ಸುಮಾರು ಒಂದು 5 ಕೋಟಿ ಇದೆ. 25 ಕೋಟಿ ಮೈನಾರಿಟೀಸ್ ಅವರೇ, ಮತ್ತೆ ಪಾರ್ಸೀಸು ಅವರೆಲ್ಲ ಪ್ರತ್ಯೇಕ ಆಗಿರುವಾಗ ನೀವು ನೋಡಿರ್ಬೋದು, ಇವತ್ತು ನಿಮ್ಮ ಕೆಲವು ಟಿವಿಯಲ್ಲಿ ಬರ್ತಾ ಇದೆ ಮುಸಲ್ಮಾನಿ ಕಾಲದ ದೌರ್ಜನ್ಯ ಮೈನಾರಿಟೀಸ್ ಅಗೇನ್ಸ್ಟ್, ಹಿಟ್ಲರ್ನ ಕಾಲದ ದೌರ್ಜನ್ಯ ಯಹೂದಿ ಮೈನಾರಿಟೀಸ್ ವಿರುದ್ಧ, ಅಥವಾ ಸದ್ದಾಂ ಹುಸೇನ್ ಇದ್ದು ಅಲ್ಲಲ್ಲ ಮೈನಾರಿಟಿ ವಿರುದ್ಧ, ಒಂದು ಕೂಡ ಅಷ್ಟೇ ಮೈನಾರಿಟಿ ಕಮ್ಯುನಿಟಿ ವಿರುದ್ಧನೇ ಮೇನ್ ಮಾಡಿ. ಅವನು ಸದ್ದಾಂ ಎಷ್ಟು ಅಂದ್ರೆ ನಾನು ಎಷ್ಟು ದೈವಭಕ್ತಿ ಅಂದ್ರೆ ಅವ ದೊಡ್ಡ ದೊಡ್ಡ ಮಸೀದಿಗಳನ್ನ ಕಟ್ತಾ ಇದ್ದ. ಈ ಕೆಲವೆಲ್ಲ ಈ ಧಾರ್ಮಿಕವಾದಂತಹ ವಿಚಾರಗಳನ್ನ ಪ್ರಚೋದನೆ ಮಾಡಿ ಜನರನ್ನ ತಮ್ಮ ಹತ್ರ ಇಟ್ಕೊಳ್ಬೇಕಾದ ಒಂದು ಆಯುಧ ಅಂತ ಹೇಳಿದ್ರೆ ಧಾರ್ಮಿಕ ಆಯುಧ. ಸದ್ದಾಂನು ಅದೇ ಮಾಡಿದ್ದಾರೆ. ಇಲ್ಲಿ ಒಂದು ರೀತಿಯಲ್ಲಿ ನಮ್ಮ ಮೋದಿಯವರು ಅದೇ ಮಾಡ್ತಾ ಇದ್ದಾರೆ. ರಾಮ ಮಂದಿರ ಕೂಡ ಅದೇ ರೀತಿಯಲ್ಲಿ ಕಟ್ಟಿದ್ರು. ಅದು ಪೂರ್ತಿ ಆಗಲಿಲ್ಲ ಇನ್ನು, ಅದು ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.